ಇದು ಕೇವಲ ಆಸೆಗಳ ಸಂಘರ್ಷದ ಕಥೆಯಲ್ಲ. ಇದು ಕೇವಲ ಮಹತ್ವಾಕಾಂಕ್ಷೆಯಿಂದ ಜನ್ಮ ತಾಳಿದ ಭಯ ಹಾಗೂ ರಕ್ತಪಾತದ ಕಥೆಯೂ ಅಲ್ಲ. ಇದು ಆಸೆ ಆಕಾಂಕ್ಷೆಗಳ ಗರ್ಭದಿಂದ ಹುಟ್ಟಿದ ಜ್ಞಾನದ ಕಥೆ. ನಾನು ವಾಸುದೇವ ಕೃಷ್ಣ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ನಿಮಗೆಲ್ಲರಿಗೂ ಆಮಂತ್ರಣ ನೀಡುತ್ತಿದ್ದೇನೆ. ಇದು ನಿಮಗೆ ಜೀವನದ ಮರ್ಮವನ್ನು ಕಲಿಸುತ್ತದೆ, ಮನುಷ್ಯ ಧರ್ಮವನ್ನು ಕಲಿಸುತ್ತದೆ, ಕೆಸರಿನಿಂದ ಮೇಲೆದ್ದು ಕಮಲವಾಗುವ ಕರ್ಮವನ್ನು ಕಲಿಸುತ್ತದೆ. ಈ ಯಾತ್ರೆಯ ಹೆಸರೇ ಮಹಾಭಾರತ. ತಾಯಿಯ ಪುತ್ರರು ನಿಜವಾಗಿ ಸೋದರರು, ಸಂಬಂಧಗಳ ನಮ್ಮೊಡನೆ ಶತ್ರುಗಳು ನಾವಾಗಿ ವಿಧಿಯಾಯಿ ವಿಧಾನ ಏನಿದು.
ಶಕುನಿಯ ಮಾಯೆ ಶೀಘ್ರವೇ ಪಾಂಡವರು ನಮ್ಮ ಜಾಲದಲ್ಲಿ ಸಿಕ್ಕಿಕೊಳ್ಳುವರು. ಆಟವಾಡು ದಾಸ ಯುಧಿಷ್ಠಿರ, ನಿನ್ನ ಪತ್ನಿಯನ್ನು ಪಣವಾಗಿ ಇಟ್ಟು ಆಡು. ಹನ್ನೆರಡು. ಧರ್ಮ ಪತ್ನಿ ದ್ರೌಪದಿಯನ್ನು ಸೋತಿರುವೆ. ಪ್ರತಿಗಾಮಿ, ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು. ದುರ್ಯೋಧನ! ದುಶಾಸನ, ರೀತಿ ಇವಳನ್ನು ಈ ಸಭೆಯಲ್ಲಿ ವಿವಸ್ತ್ರವನ್ನಾಗಿ ಮಾಡು. ಗೋವಿಂದ ಗೋವಿಂದ ಗೋವಿಂದ